ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಲ್ಲಿ ಕ್ಲೈಮೇಟ್ ಚಿಲ್ ಅಂತಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಸಾಲ್ ಪೂರಿ ಪಾನಿಪುರಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಅದು ಮಸಾಲ್ ಪೂರಿ ಪಾನಿಪುರಿ ಅಂದ್ರೆ ಯಾರ್ ಕಂಡ್ರಿ ಬೇಡ ಅಂತಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಗಂಟ ಇಷ್ಟಪಟ್ಟು ತಿನ್ನುವಂತ ಮಸಾಲ್ ಪುರಿನ ಮನೆಯಲ್ಲೇ ಟ್ರೈ ಮಾಡೋಣ. ಹಸಿ ಬಟಾಣಿನ 3 ಅವರ್ ನೆನೆಸಿಟ್ಟು ಆಲೂಗಡ್ಡೆ, ನೀರು, ಅರಿಶಿನ, ಉಪ್ಪು ಹಾಕಿ ಮಿನಿಮಮ್ 3 ವಿಸಿಲ್ ಕೂಗಿಸ್ಕೊಳ್ಳಿ. ಎಷ್ಟೇ ಗ್ಯಾಸ್ ಸ್ಟವ್ ಮನೇಲಿ ಇದ್ರೇನು, ಆದ್ರೆ ಎಮರ್ಜೆನ್ಸಿಗೆ ಇಂಡಕ್ಷನ್ ಸ್ಟವ್ ಇರಲೇಬೇಕು. ಅದೇ ವಿ-ಗಾರ್ಡ್. ಬಟಾಣಿ ಬೇಯ್ತಾ ಇದೆ. ಒಂದು ಜಾರಲ್ಲಿ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು ಪೇಸ್ಟ್ ಆಗಿ ರುಬ್ಕೊಳ್ಳಿ. ವಿ-ಗಾರ್ಡ್ ಇಂಡಕ್ಷನ್ ಸ್ಟವ್ VIC 150 V2 ಎನರ್ಜಿ ಎಫೆಕ್ಟ್ ಮಲ್ಟಿ ಕುಕ್ ಮೋಡ್ಸ್. 1 ವರ್ಷ ವಾರಂಟಿ ಸಿಗುತ್ತೆ, 3 ವರ್ಷ ಕಾಯಿಲ್ ವಾರಂಟಿ ಸಿಗುತ್ತೆ. ಸ್ವಲ್ಪ ಎಣ್ಣೆ, ರುಬ್ಬಿರುವಂತ ಮಸಾಲೆ, ಬೇಯಿಸ್ಕೊಂಡಿರೋ ಬಟಾಣಿನ ಹಾಕಿ ಸ್ವಲ್ಪ ಹೊತ್ತು ಕುದಿ ಬರ್ಲಿ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಅಷ್ಟು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಯ್ತು ಮಸಾಲ್ ಪೂರಿ.